ಜಾತಿ ಜನಗಣತಿ ಮಾಡಿರ್ತಕ್ಕಂಥದ್ದು 2011ರಲ್ಲಿ ಆಯ್ತಿದ್ದು. ಇದು ಸುಮಾರು 10 ವರ್ಷಗಳ ಮೇಲೆ ಆಯಿತು. 10 ವರ್ಷಗಳಿಂದ ಎಲ್ಲ ಜನಾಂಗದಲ್ಲೂ ಜಾತಿ ಮೇಲೆ ಮಾಡಿರ್ತಕ್ಕಂಥದ್ದು, ಅವರವ್ರ ಜನಾಂಗದಲ್ಲಿ ಜನಸಂಖ್ಯೆ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಪ್ರತಿ 10 ವರ್ಷಕ್ಕೊಂದು ಸಾರಿ ನೀವು ಜಾತಿ ಗಣತಿ ಮಾಡಬೇಕು ಅಂತ ಕಾನೂನಲ್ಲೂ ಕೂಡ ಇದೆ. ಅದು ಪರಿಷ್ಕರಣೆ ಮಾಡೇ ಮಾಡ್ತಾರೆ. ಈಗ ನೀವು ಅದನ್ನು ಬಿಟ್ಟು ಹೊಸದಾಗಿ ಮಾಡಿ, ಅದರಲ್ಲಿ ಅವೈಜ್ಞಾನಿಕವಾಗಿ ಆಗಿದೆ ಅಂತ ಪ್ರತಿಯೊಬ್ಬರು ಪ್ರತಿಯೊಂದು ವಿಷಯದಲ್ಲೂ ಇವತ್ತು ಪತ್ರಿಕೆಯಲ್ಲಿ ನೋಡಿದೆ. 2 ಕೋಟಿ ಜನ ಯಾವ ಕಮ್ಯುನಿಟಿಗೂ ಸೇರಿಲ್ಲ. ನಮ್ಮ ಕರ್ನಾಟಕದಲ್ಲಿ ಒಟ್ಟು 7 ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳ್ತೀರಿ. ನೀವು 5 ಕೋಟಿ ಚಿಲ್ಲರೆ ಮಾತ್ರ ತೋರಿಸ್ತಾ ಇದ್ದೀರಿ, ಇಂತಿಂಥ ಕಮ್ಯುನಿಟಿ ಇಷ್ಟಿದೆ ಅಂತ. 5 ಕೋಟಿ ಬಿಟ್ಟರೆ ಇನ್ನು ಉಳಿದಿದ್ದು ಏನಾಗಬೇಕು? ಇನ್ನು 2 ಕೋಟಿ ಜನ ಎಲ್ಲೋಗ್ಬೇಕು? ಏನು 10 ವರ್ಷದಿಂದ ಏನು ಮಾಡ್ತಾ ಇದ್ರಿ? ಯಾಕೆ ಮಾಡಲಿಲ್ಲ? ಅದಾದಮೇಲೆ ನೀವು ಹೋದ್ಮೇಲೆ ಆಮೇಲೆ ಬೇಕಾದಷ್ಟು ಸರ್ಕಾರಗಳು ಬಂದರು, ಅವ್ರು ಯಾಕೆ ಮಾಡಲಿಲ್ಲ ಇದನ್ನು? ಈಗ ನೀವು ಯಾಕೆ ಮಾಡ್ತೀರಿ? ಇದು ಬೇಕೇ ಬೇಕು ಅನ್ನೋದಿದ್ದರೆ ನೀವು ಹೊಸ್ದಾಗಿ ಮಾಡಿ, ಜಾತಿ ಗಣತಿ ಮಾಡಿ. ನಮ್ಮದೇನು ವಿರೋಧ ಇಲ್ಲ. ಎಲ್ಲ ಜನಾಂಗಕ್ಕೂ ನ್ಯಾಯ ಸಿಗಬೇಕು. ಅದರಲ್ಲಿ ಒಬ್ಬರನ್ನ ಮೇಲು, ಒಬ್ಬರು ಕೀಳು, ಒಬ್ಬರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನೀವು ಮಾಡಿದ್ದೀರಿ. ಇದು ಅವೈಜ್ಞಾನಿಕ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ.